ಎಸ್, ಗುರುಪೂರ್ಣಿಮೆ ಅಂಗವಾಗಿ ಶ್ರೀ ಕ್ಷೇತ್ರ ಕೈವಾರಕ್ಕೆ ಬಂದಿರ್ತೀವಿ. ನಮಸ್ಕಾರ, ಕನ್ನಡ ಮೈತ್ರಿ ನ್ಯೂಸ್ ವಾಹಿನಿಗೆ ಸ್ವಾಗತ. ಏನು ಗುರುಪೂರ್ಣಿಮೆ ಅಂಗವಾಗಿ ಇಂದು ಕೈವಾರದಲ್ಲಿ ಬಂದಿರ್ತೇವೆ. ಕೊನೆಯ ಒಂದು 27, 28, 29ನೇ ತಾರೀಕು 3 ದಿನಗಳ ಕಾಲ ನಡೆದಂತ ಏನು ಆಂಧ್ರ ಪ್ರದೇಶ, ತಮಿಳುನಾಡು, ತೆಲಂಗಾಣ ಸುಮಾರು ಈ ಒಂದು ಸ್ಟೇಟ್ಗಳಿಂದ ಇಲ್ಲಿಗೆ ಆಗಮಿಸಿರುವಂತಹ ಭಕ್ತಾದಿಗಳು ಸದ್ಗುರು ಶ್ರೀ ಯೋಗಿ ನಾರಾಯಣ ಸ್ವಾಮಿ ತಾತಯ್ಯನವರ ದರ್ಶನ ಪಡೆಯೋದಕ್ಕೆ ಬಂದಿರ್ತಾರೆ. ಇಲ್ಲೆಲ್ಲ ನೋಡ್ತಾ ಇರೋದು ಸುಮಾರು ಜನ ಭಕ್ತಾದಿಗಳು ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಬಹಳ ಅದ್ದೂರಿಯಾಗಿ ತಮ್ಮ ತಮ್ಮ ಗ್ರಾಮಗಳಿಂದ ಟ್ರ್ಯಾಕ್ಟರ್ಗಳು ಮತ್ತೆ ಟೆಂಪೋಗಳಲ್ಲಿ ಬರುತ್ತಿರುತ್ತಂತೆ. ಸುಮಾರು ಕೈವಾರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ಸೇರಿಕೊಂಡು ಕಿಕ್ಕಿರಿದ ಜನಸಾಗರ ಇದ್ದು ಗುರುಪೂರ್ಣಿಮೆ ಅಂಗವಾಗಿ ಗುರುಗಳನ್ನು ನೆನೆಯಲು ಹಲವಾರು ಜನ ಇಲ್ಲಿ ಭಜನೆಗಳು, ಕೀರ್ತನೆಗಳು, ಸಂಕೀರ್ತನೆಗಳನ್ನು ನೋಡ್ತಾ ಇರ್ತೇವೆ. ವರ್ಷಕ್ಕೊಮ್ಮೆ ಗುರುಪೂರ್ಣಿಮೆ ದಿವಸ ಕೈವಾರದಲ್ಲಿ ಬಂದು ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರನ್ನ ದರ್ಶನ ಮಾಡ್ಕೊಳ್ಳೋದು ಒಂದು ರೀತಿ ಜೀವನದ ಪಾವನ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಏಜ್ ಪ್ಯಾಕ್ಟ್ ಇಲ್ದಿರನೆ ಬಂದಿರ್ತಾರೆ. ಸಣ್ಣ ಮಕ್ಕಳಿಂದ ಹಿರಿಯ ಜೀವಗಳ ತನಕ ಇಲ್ಲಿ ಬಂದಿರ್ತಾರೆ. ಪ್ರಭುವಿನಿಗೆ ಗುಲಾಮನಾಗೋ ಅಂತೇಳಿ ಇರುವಂತಹ ಸಂದೇಶ, ಅದ್ದೂರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಇಲ್ಲಿನ ಆಡಳಿತ ಮಂಡಳಿ ಸುಮಾರು ನಿಜವಾಗ್ಲೂ ಅವರಿಗೆ ಹ್ಯಾಟ್ಸಪ್ ಹೇಳಬೇಕು. ಅನ್ನದಾನ ಕೇಂದ್ರದಲ್ಲೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಅನ್ನದಾಸೋಹಗಳು ಆಗ್ತಾ ಇರುತ್ತೆ. ದಾನಿಗಳು ಸಹ ತಾವು ಅಕ್ಕಿ ಇತರೆ ಬೇಳೆ ಆಗಿರ್ಬೋದು, ತರಕಾರಿ ಆಗ್ಬೋದು, ಧಾನ್ಯಗಳು ಇಲ್ಲಿ ಬಂದು ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಜನಕ್ಕೆ ಇಲ್ಲಿ ಅನ್ನದಾಸೋಹಗಳ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಈ ಒಂದು ದಿನ ಗುರುಪೂರ್ಣಿಮೆ ಅಂಗವಾಗಿ ನೋಡಲು ನಿಜವಾಗ್ಲೂ 2 ಕಣ್ಣು ಸಾಲುತ್ತಿಲ್ಲ. ಒಮ್ಮೆ ಆದರೂ ಕೈವಾರ ಶ್ರೀ ಕ್ಷೇತ್ರ ಸದ್ಗುರು ಯೋಗಿ ನಾರಾಯಣ ಸ್ವಾಮಿ ಅವರ ದರ್ಶನ ಪಡೆದು ಪಾವನರಾಗಬೇಕು. ಯಾಕಂತ ಹೇಳಿದ್ರೆ ಕಾಲಜ್ಞಾನ ಬರೆದಂತ ಯೋಗಿ ನಾರಾಯಣ ಯತೀಂದ್ರರು ಇಲ್ಲೇ ಜೀವ ಸಮಾಧಿ ಆಗಿರೋದ್ರಿಂದ, ಪವಾಡ ಇರೋದ್ರಿಂದ ಪ್ರತಿಯೊಬ್ಬರು ಇಲ್ಲಿಗೆ ಭೇಟಿ ನೀಡ್ತಾರೆ. ಮಹಿಳೆಯರು, ಪುರುಷರು, ಮಕ್ಕಳು, ಹಿರಿಯ ಜೀವಿಗಳು ಬಂದು ಇಲ್ಲಿ ದೇವರ ಒಂದು ಕೃಪೆಗೆ ಪಾತ್ರರಾಗ್ತಾ ಇರ್ತಾರೆ. ಜನರನ್ನು ಈ ಒಂದು ದೇವರ ಮಹಿಮೆಯನ್ನು ತಿಳಿಸ್ಕೊಳ್ಳೋಣ ಅಂತೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ, ಬನ್ನಿ. ಆಕ್ಚುಲಿ ಇಲ್ಲಿ ಒಂದು ಧಾರ್ಮಿಕ ಭಾವನೆ ಮೂಡ್ತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷ ಜಾಸ್ತಿ ಜನ ಸೇರಿದ್ದಾರೆ. ನಾವು ಇಲ್ಲೇ ಚಿಂತಾಮಣಿ ಟೌನಿಂದ ಬರ್ತಿರೋದು. ಲಾಸ್ಟ್ ಇಯರ್ ಏನು ಕ್ರೌಡ್ ಇತ್ತು ಅದು ಡಬಲ್ ಇದೆ. ಈಗ ಏನು ಪರಿಸ್ಥಿತಿ ಏನಿದೆಯೋ ಎಲ್ರಿಗೂ ಒಂದು ಧಾರ್ಮಿಕ ಭಾವನೆ ಮತ್ತೆ ಭಕ್ತಿ ಜಾಸ್ತಿ ಆಗಿರೋ ಕಾರಣಕ್ಕೆ ಜನಸಂಖ್ಯೆ ಚೆನ್ನಾಗಿದೆ. ಎಲ್ಲ ಕಡೆ ಎಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ದರ್ಶನ ಆಯಿತು. ಕ್ರೌಡ್ ಮೇ ಬಿ ಲಾಸ್ಟ್ ಒಂದು 12 ಗಂಟೆವರೆಗೂ ಜನ ಜಾಸ್ತಿ ಸೇರೋ ಚಾನ್ಸಸ್ ಇದೆ. ಚೆನ್ನಾಗಿದೆ, ಎಲ್ಲ ಕ್ರೌಡ್ ಎಲ್ಲ ಮ್ಯಾನೇಜ್ಮೆಂಟ್ ಎಲ್ಲ ಚೆನ್ನಾಗಿದೆ. ಏನು ಕದಿರು ಹುಣ್ಣಿಮೆ ದಿವಸ ಏನು ಪರ್ಸೆಗಿಂತೂ ಈ ಸಲ ಕ್ರೌಡ್ ಜಾಸ್ತಿ ಆಗಿದೆ. ಇದು ಗೌರಿ ಪೂರ್ಣಿಮೆ ಆಗಿರೋ ಕಾರಣಕ್ಕೆ ಎಲ್ಲ ಕಡೆ ಏನಿದೆಯೋ ಇಲ್ಲಿ ಈ ಸಲ ಜಾಸ್ತಿ ಆಗಿದೆ.
ಇಲ್ಲಿ ಕೈವಾರ ತಾತನಹಳ್ಳಿ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮಗಳೆಲ್ಲ ನೋಡಿ ನಮ್ಗೆ ಆನಂದ ಆಯ್ತು. ಇನ್ನೂ ಮುಂದೆ ಮುಂದೆ ಜನ ಎಲ್ಲ ಹಿಂಗೆ ಸೇರಿ ಆ ಅಪ್ಪನ ಇನ್ನೂ ಜಾಸ್ತಿ ಮಾಡ್ಬೇಕಂತೇಳಿ ನಾವು ಕೇಳ್ಕೊಂತ ಇದ್ರಿ. ಇಲ್ಲಿ ಜನ ಎಲ್ಲರೂ ಅಷ್ಟೇ ಅಮೇರಿಕಾದಿಂದ, ಡೆಲ್ಲಿಯಿಂದ ಎಲ್ಲ ಫಾರಿನ್ ನಿಂದ ಬಂದವರೆ. ಅದು ನೋಡಿ ನಮ್ಗೆ ಸಂತೋಷ ಆಯ್ತು. ಇಷ್ಟು ವರ್ಷಗಳಿಂದ ನೀವು ಈ ಕ್ಷೇತ್ರಕ್ಕೆ ಬರ್ತಾ ಇದ್ದೀರಿ. ನಾವು ಒಂದು 20 ವರ್ಷದಿಂದ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದೀವಿ. ಏನು ಈಗ ಯೋಗಿ ನಾರಾಯಣ ಯತೀಂದ್ರರು ಅಂತ ಹೇಳಿದ್ರೆ ಕಾಲಜ್ಞಾನ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಯಾವ ತರ ಅನ್ಸುತ್ತೆ? ಕಾಲಜ್ಞಾನ ಅಂದ್ರೆ ಅಪ್ಪನ ಮಹಿಮೆ ಏನೈತೆ ಏನೋ. ಇಲ್ಲಿ ಗುರು ಪೌರ್ಣಿಮೆಗೆ ಪೂಜೆ ಪುರಸ್ಕಾರಗಳು ಚೆನ್ನಾಗಿ ನಡೀತದೆ. ಇಲ್ಲಿ ಭಜನೆಗಳು, ಕೋಲಾಟಗಳು ಎಲ್ರಿಗೂ ಚೆನ್ನಾಗಿ ಇದೆ. ಅನ್ನದಾನ ಸಂತರ್ಪಣೆನೂ ಐತೆ. ಯಾರು ಏನು ಇಲ್ಲಿ ಹೋಗಿ ಇದ್ ಮಾಡಂಗಿಲ್ಲ. ಎಲ್ರಿಗೂ ದೇವರು ಒಳ್ಳೇದಾಗ್ಲಿ. ಓಕೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನನ್ನ ಹೆಸರು ಕೇಶವಮೂರ್ತಿ ಅಂತ. ನಾನು ನಂದಗುಡಿ ಗ್ರಾಮದ ಕೈವಾರ ತಾತನೆಯವರ ಭಕ್ತ. ಇಲ್ಲಿ ಆಯ್ತಾ ಸಂಗೀತ ಕಾರ್ಯಕ್ರಮ 3 ದಿನಗಳಿಂದ ನಡೀತಾ ಇದೆ. ಕರ್ನಾಟಕದಲ್ಲೇ ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ. ಅದು ಧರ್ಮಾಧಿಕಾರಿಗಳಾದಂತಹ ಜಯರಾಮರವರ ಸರದಲ್ಲಿ ನಡೀತಾ ಇದೆ. ಭಕ್ತರ ನಿರ್ಮಾಣ ಭಕ್ತಿ ಮತ್ತು ತಾತನೆಯವರ ಶಕ್ತಿ ಇದಕ್ಕೆ ಉದಾಹರಣೆ ಆಗಿದೆ. ಥ್ಯಾಂಕ್ ಯು ಸರ್. ಭಕ್ತಾದಿಗಳು ಏನು ತಾಲೂಕುಗಳು, ಜಿಲ್ಲೆಗಳು ಮೀರಿ ಬರ್ತಾ ಇದ್ದಾರೆ. ಇಲ್ಲಿ ನಾಗಶಮಣ್ಣ ಅಂತ ಇರ್ತಾರೆ, ಅವರು ವಿಜಯಪುರದಿಂದ ಬಂದಿರ್ತಾರೆ. ಸರ್, ಹೇಗ್ ಅನಿಸ್ತಾ ಇದೆ? ತುಂಬಾ ಪ್ರಯಾಣ ಇರ್ತದೆ, ಪುನಃ ಸತ್ಯ ಇರ್ತದೆ, ಒಳ್ಳೆ ಜನ ಇರ್ತದೆ. ಸುಮಾರು ವರ್ಷನೂ ಬಂದು ಜನ ಪಬ್ಲಿಕ್ ಸೇರಿ ಎಲ್ಲ ಇದು ಸೇರಿದೆ. ತುಂಬಾ ತಾತಯ್ಯನವ್ರದ್ದು ತುಂಬಾ ಒಂದು ಅದ್ಭುತ ಐತೆ. ತುಂಬಾ ಸೂಪರ್ ಆಗೈತೆ, ಚೆನ್ನಾಗೈತೆ. ಧನ್ಯವಾದಗಳು ಸರ್. ಗುರುಪೂರ್ಣಿಮೆ ಅಂಗವಾಗಿ ಒಳಗಡೆ ಕ್ಯೂ ಇರೋದು, ದರ್ಶನಕ್ಕೆ ಹೊರಡ್ತಾ ಇರುವಂತಹ ಜನರು ನೋಡ್ತಾ ಇರ್ಬೋದು, ಭಕ್ತಾದಿಗಳು. ಗುರುಪೂರ್ಣಿಮೆ ಅಂಗವಾಗಿ ಪೊಲೀಸ್ ಬಂದೋಬಸ್ತಿನೊಂದಿಗೆ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿ ನಾರಾಯಣ ಸ್ವಾಮಿ ಅವರ ಗುರುಪೂರ್ಣಿಮೆ ಅಂಗವಾಗಿ ಸೇರಿರುವಂತ ಜನಸಾಗರ. ಹೇಗ ಅನಿಸ್ತಾ ಇದೆ ತಾತಯ್ಯನ ಪವಾಡ ಇದೆಲ್ಲ ನೋಡ್ತಾ ಇದ್ರೆ? ಜನ ನೋಡ್ಬಿಟ್ಟು ನಮ್ಗೆ ಫುಲ್ ಖುಷಿ ಆಗ್ಬಿಟ್ಟೈತೆ. ಈ ಸಾವಿರಾರು ಜನಗಳು ನೋಡಿ, ಈ ಜನ ಅಂದ್ರೆ ನಮ್ಗೆ ದೇವಸ್ಥಾನ ಹತ್ರ ಫುಲ್ ಖುಷಿ ಆಗ್ಬಿಟ್ಟೈತೆ. ಈ ಅನ್ನದಾನೋತ್ಸವ ನಡೀತಾ ಇದೆ. ಎಷ್ಟೋ ಕೋಟಿ ಜನಗಳು ಇವತ್ತು ಅನ್ನ ತಿನ್ಬೇಕಂದ್ರೆ ನಮ್ಮ ಮನೆಯಲ್ಲಿ ನಾವಿಬ್ರು ಕೂಟ ಹಾಕೋಕೆ ಕಷ್ಟ ಆಗ್ತದ. ಅಷ್ಟು ಜನ ತಾತಯ್ಯನವರ ಮಹಿಮೆಯಿಂದ ನಡೀತಾ ಇದ್ದಿಲ್ಲ. ನೀವು ತಾತಯ್ಯನ ದಾಸರೇನಾ? ನಾವು ತಾತಯ್ಯನವರ ದಾಸರೇ. ಆಂಧ್ರ ಮತ್ತು ಕರ್ನಾಟಕ ಬಾರ್ಡರ್ ಅಲ್ಲಿ ಇರುವಂತ ಮುಳುಬಾಗಿಲಿಂದ ಬಂದಿರ್ತಾರೆ. ఇవరికి కన్నడకింత తెలుగే అచ్చు కన్నడದಲ್ಲಿ మాట్లాడుతాను ನಾನು అంటే సార్ ఇక్కడ వచ్చిన దానికి మీకు ఏమనిపిస్తుంది? మాకు చాలా సంతోషమైతా ఉంది. చూసి మళ్ళా రావాలని అనిపిస్తా ఉంది. కానీ ఇంత వైభవము, ఇంత సంతోషము మేము ఇప్పుడు చూడలేదు. కానీ ముందర పోని ఇంకేమైతుందో చెప్పలేము. చాలా బాగుంది. ఇక్కడ ఏమి సాంస్కృతిక కార్యక్రమం ఆడతారా? మాకు కోలాట్లు ఇచ్చిన ఆడతాము, భజన కావాలా చేస్తాము. ఏం చేయనా చిన్నవాళ్ళు ఆడవాళ్ళకంతా ట్రైనింగ్ ఇచ్చేయండాము. ఇస్తే కట్టెలు ఎత్తుకురాలి మేము అంతే, బస్సే వచ్చిండాము. చాలా బాగుంది. కానీ ఇంత వైభోగము ఏడలేదు. తిరుపతిలో లేదు అనుకో ఇంత వైభోగం. అంత బాగుంది, చాలా బాగుంది. ఎంత జనం వచ్చినారు మీరు? మేము ఒక 65 వచ్చింది.
పెద్ద బస్సు 65 మంది వచ్చి. ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿ ನಾರಾಯಣ ಸ್ವಾಮಿ ಅವರ ಗುರುಪೂರ್ಣಿಮೆ ಅಂಗವಾಗಿ ಸೇರಿರುವಂತ ಜನಸಾಗರ.